ನಮಸ್ತೆ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ಇದು ಸ್ಯಾಟರ್ಡೆ ಮಿನಿ ಬ್ಲಾಗ್. ಬೆಳಿಗ್ಗೆನೇ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸ ಮುಗ್ದಿತ್ತು. ಜಸ್ಟ್ ಪಲ್ಯ ಒಂದು ಮಾಡೋದು ಬಾಕಿ ಇತ್ತು. ಜೋಳದ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ? ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾವು ವಾರದಲ್ಲಿ ಒಂದು ಸರಿನಾದರೂ ಹಾಗಲಕಾಯಿನ ತಿನ್ನಲೇಬೇಕು. ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ಸು ಮತ್ತು ಮಿನರಲ್ಸ್ ಅಂಶ ಅಂದರೆ ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಷಿಯಮ್ಮು, ಐರನ್ ಕಂಟೆಂಟ್ ಚೆನ್ನಾಗಿದೆ. ಜೊತೆಗೆ ಇದು ಫೈಬರ್ ರಿಚ್ ಫುಡ್ ಕೂಡ ಹೌದು. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹಾಗೆ ಹೇರ್ ಗ್ರೋತ್ಗಂತೂ ಇದು ತುಂಬಾ ಒಳ್ಳೆಯದು. ಪಲ್ಯ ತಿನ್ನೋದಕ್ಕಾಗಲ್ಲ ಅಂದರೆ ಜ್ಯೂಸ್ ಆದರೂ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಕುಡಿದ್ರೆ ಮುಗ್ದೋಗ್ಬಿಡುತ್ತೆ. ಸರಿ, ಪಲ್ಯ ಎಲ್ಲ ಆಯಿತು, ಅದನ್ನು ತೆಗೆದಿಟ್ಟು ಈಗ ಸ್ವಲ್ಪ ಹೇರ್ಗೆ ಮೊಸರು ಹಚ್ಕೊಳ್ಳೋಣ ಅಂಥೇಳಿ ಒಂದು 5-6 ಚಮಚದಷ್ಟು ಮೊಸರನ್ನ ಬೌಲಲ್ಲಿ ಹಾಕಿ ಒಂದು 2 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡೈರೆಕ್ಟಾಗಿ ಈ ಮೊಸರನ್ನ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. 1 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಆಯಿತು. ಇದರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ.